ಕರಾವಳಿಯ ದೈವಕ್ಕೆ ಮತ್ತೆ ಅಪಮಾನ ಆಯ್ತಾ? ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಏನ್ ಗೊತ್ತಾ? ದೈವದ ಶಕ್ತಿ ಗೊತ್ತಿದ್ರೂ ಕೂಡ ಅವಮಾನ ಮಾಡಿದ್ರ? ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಟ ರಣವೀರ್ ಇಂಥ ಮಾತಾಡೋದ? ಕಾಂತಾರ ದೈವವನ್ನ ಹೆಣ್ಣು ದೆವ್ವ ಅಂತ ಬಾಲಿವುಡ್ ನಟ ಲೇವಡಿ ಮಾಡಿರೋದು. ಕಾಂತಾರ ಸಿನಿಮಾ ದೃಶ್ಯಗಳ ಬಗ್ಗೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಲೇವಡಿ ಆಡಿದ್ದು ರಿಷಬ್ ಶೆಟ್ಟಿ ನಟನೆಯನ್ನ ಹೊಗಳುವ ವೇಳೆ ರಣವೀರ್ ಸಿಂಗ್ ಎಡವಟ್ ಮಾಡ್ಕೊಂಡಿದ್ದಾರೆ. ಗೋವಾದಲ್ಲಿ ನಡೆದ IFFI 2025 ಈ ಕಾರ್ಯಕ್ರಮದಲ್ಲಿ ರಣವೀರ್ ಲೇವಡಿ ಮಾಡಿರೋದು ರಿಷಬ್ ಶೆಟ್ಟಿ ಎದ್ರಲ್ಲೇ ಚಾಮುಂಡಿ ದೈವದ ನಟನೆ ಬಗ್ಗೆ ರಣವೀರ್ ಲೇವಡಿ ಆಡಿದ್ದು ಚಾಮುಂಡಿ ದೇವಿಯನ್ನ ಹೆಣ್ಣು ದೆವ್ವ ಅಂತ ಲೇವಡಿ ಮಾಡಿದ್ದಾರೆ. ಈ ಮನುಷ್ಯ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರಲ್ಲ ಹಂಗೆ ಅಂತ ಕಾಣುತ್ತೆ ನೋಡಿ. ಒಂದು ಚಿಕ್ಕದಾದ ಲಿಂಕ್ ಹೇಳ್ತೀನಿ ನಾನು. ಈತನ ಹೆಂಡತಿ ಏನಿದ್ದಾರೆ ಪಡುಕೋಣೆ, ಎಲ್ಲಿ ಅವರು ಮೂಲತಃ ಉಡುಪಿ ಅವರು. ಕಾಂತಾರ ಅಂತೀನಿ, ಈ ದೈವ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಆ ಹೆಣ್ಮಗ್ಳಿಗೆ ಗೊತ್ತಿರುತ್ತೆ. ಆ ಹೆಣ್ಮಗ್ಳದ್ ಮದುವೆ ಆಗಿರೋ ಈತ ಇಂಥ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಕ್ಕೆ ಹೇಳಿದ್ದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ಸುಮ್ನೆ ಬಾಯ್ ಬಿಟ್ಟು ಏನೋ ಹೇಳ್ಬಿಡ್ತೀನಿ, ಕೇಳ್ಬಿಡ್ತಾರೆ, ಚಪ್ಪಾಳೆ ಬರುತ್ತೆ ಅಂತ. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? ಈ ಮನುಷ್ಯನಿಗೆ ದೆವ್ವಕ್ಕೂ ದೈವಕ್ಕೂ ಇರೋ ವ್ಯತ್ಯಾಸ ಗೊತ್ತಿಲ್ಲ. ಎರಡನೇದು ಇಲ್ಲಿ ಬಹಳ ಪ್ರೌಡ್ ಮೂಮೆಂಟ್ ಏನ್ ಗೊತ್ತಾ, ಗಮನಿಸಿ. ಕಾಂತಾರ 3 ಅಲ್ಲಿ ನನ್ನನ್ನ ನೋಡ್ಬೇಕಾ ಅಂತ ಕೇಳ್ತಾರೆ. ಅಂದ್ರೆ ಬಾಲಿವುಡ್ನವರು ಕರ್ನಾಟಕದವ್ರನ್ನ ಹಿಂಗ್ ಬೆಗ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಇದು ಬದಲಾವಣೆ ಆಗಿರೋದು ಸಿನಿಮಾ ರಂಗದಲ್ಲಿ. ಇದನ್ನ ಮೆಚ್ಚಬೇಕು. ಮತ್ತೊಂದ್ ಕಡೆ ದೆವ್ವಕ್ಕೂ ದೈವಕ್ಕೂ ವ್ಯತ್ಯಾಸ ಗೊತ್ತಿಲ್ಲದ ಮುಟ್ಟಾಳತನವನ್ನ ಆತ ಅಂತ ದೊಡ್ಡ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅಷ್ಟೇ.